In today's class, you're going to learn partnership deed and registration. ಪಾಲುದಾರಿಕೆ ಒಪ್ಪಂದ ಮತ್ತು ನೋಂದಣಿ. Now, what is partnership deed? ಪಾಲುದಾರಿಕೆ ಒಪ್ಪಂದ ಎಂದರೇನು? You all know that partnership is an voluntary association of people where people come together in order to achieve a common objective or a goal. Isn't it? ಪಾಲುದಾರಿಕೆಯು ಏನಾಗಿದೆ? ಸಾಮಾನ್ಯ ಉದ್ದೇಶಗಳನ್ನು ಪೂರ್ಣಗೊಳಿಸುವ ಉದ್ದೇಶದಿಂದ ಒಟ್ಟಾಗಿರುವ ವ್ಯಕ್ತಿಗಳ ಸ್ವಯಂ ಪ್ರೇರಿತ ಒಂದು ಸಂಸ್ಥೆಯಾಗಿದೆ. Now, in order to enter into a partnership, what partners do? They enter into a agreement. Now, this agreement consists of rules and regulations that is to be carried out by the partners, isn't it? ಈಗ ಪಾಲುದಾರಿಕೆಯನ್ನು ಸ್ಥಾಪಿಸಲು ಪಾಲುದಾರರು ಏನು ಮಾಡ್ತಾರೆ? ಒಂದು ಸ್ಪಷ್ಟ ಒಪ್ಪಂದದ ಮೂಲಕ ಪಾಲುದಾರಿಕೆಯನ್ನು ಪ್ರಾರಂಭಿಸುತ್ತಾರೆ. ಈ ಒಂದು ಪಾಲುದಾರಿಕೆ ಒಪ್ಪಂದವು ಏನನ್ನು ಒಳಗೊಂಡಿರುತ್ತೆ? ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ಒಳಗೊಂಡಿರುತ್ತೆ. ವಾಟ್ ಇಸ್ ಅ ಪಾರ್ಟ್ನರ್ಶಿಪ್ ಡೀಡ್? ಇಟ್ ಇಸ್ ಅ ಡಾಕ್ಯುಮೆಂಟ್ ವಿಚ್ ಕಂಟೇನ್ಸ್ ದ ಟರ್ಮ್ಸ್ and the conditions of partnership agreement. Now, why the firm should have a partnership deed? They should have a partnership deed because it regulates the rights, duties and liabilities of the partners. Also, it helps to avoid the disputes in the future by acting as a proof or the evidence. Clear? So, the main purpose of a partnership deed is to provide a clear understanding of the roles of each partners, that will ensure smooth running of the operations of the firm. Now here the agreement can be either in written or it can be oral. Now, when the agreement is in written form, which specifies the terms and conditions that govern the partnership, then it is said to be, or it is called the partnership deed. So what is partnership deed? When the agreement is in written form which specifies the terms and conditions that govern the partnership is called the partnership deed. As I already told you, the partnership deed, if it is in the written form, it can be used as evidence or proof at the time of conflicts or disputes among the partners or at the time of legal procedures. Clear? ಈಗ ಪಾಲುದಾರಿಕೆಯು ಸಾಮಾನ್ಯ ಉದ್ದೇಶಗಳನ್ನು ಪೂರ್ಣಗೊಳಿಸುವ ಉದ್ದೇಶದಿಂದ ಒಟ್ಟಾಗಿರುವ ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಸ್ಥೆಯಾಗಿದೆ. ಸ್ಪಷ್ಟ ಒಪ್ಪಂದದ ಮೂಲಕ ಪಾಲುದಾರಿಕೆಯನ್ನು ಪ್ರಾರಂಭಿಸುತ್ತಾರೆ. ಹಾಗಾದರೆ ಪಾಲುದಾರಿಕೆ ಒಪ್ಪಂದ ಎಂದರೆ ಏನು? ಪಾಲುದಾರಿಕೆ ಒಪ್ಪಂದದ ನಿಯಮಗಳು ಮತ್ತು ಷರತ್ತುಗಳನ್ನು ಒಳಗೊಂಡಿರುವ ಒಂದು ಡಾಕ್ಯುಮೆಂಟ್ ಆಗಿದೆ. ಕ್ಲಿಯರ್? ಈಗ ಸಂಸ್ಥೆಯು ಪಾಲುದಾರಿಕೆ ಒಪ್ಪಂದವನ್ನು ಏಕೆ ಹೊಂದಿರಬೇಕು? ರೀಸನ್ ಏನಾಗಿದೆ? ಯಾಕೆಂದರೆ ಇದು ಪಾಲುದಾರರ ಹಕ್ಕುಗಳು, ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳನ್ನು ನಿಯಂತ್ರಿಸುತ್ತದೆ. ಅದಲ್ಲದೆ ಅದರ ಜೊತೆಗೆ ಭವಿಷ್ಯದಲ್ಲಿ ಪಾಲುದಾರರ ಮಧ್ಯ ವಿವಾದಗಳು ಆದಾಗ ಆ ವಿವಾದಗಳನ್ನು ತಪ್ಪಿಸಲು ಈ ಒಂದು ಪಾಲುದಾರಿಕೆ ಒಪ್ಪಂದವು ಪುರಾವೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಕ್ಲಿಯರ್? ದಟ್ ಈಸ್ ನಥಿಂಗ್ ಬಟ್ ಹಿಯರ್ ದ partnership deed avoids the disputes in the future by acting as a proof. ಈಗ ಈ ಒಂದು ಪಾಲುದಾರಿಕೆ ಒಪ್ಪಂದದ ಉದ್ದೇಶವು ಏನಾಗಿದೆ? ಯಾಕೆ ಈ ಒಂದು ಪಾಲುದಾರಿಕೆ ಒಪ್ಪಂದವನ್ನು ಮಾಡಬೇಕಾಗಿದೆ? ಪ್ರತಿಯೊಂದು ಪಾಲುದಾರನ ಪಾತ್ರಗಳ ಬಗ್ಗೆ ಈ ಒಂದು ಪಾಲುದಾರಿಕೆ ಒಪ್ಪಂದ ಸ್ಪಷ್ಟವಾದ ತಿಳುವಳಿಕೆಯನ್ನು ನೀಡುತ್ತದೆ. ಕ್ಲಿಯರ್? ಅದರ ಜೊತೆಗೆ ಸಂಸ್ಥೆಯ ಕಾರ್ಯಾಚರಣೆಗಳನ್ನು ಸುಗಮವಾಗಿ ನಡೆಸುವುದನ್ನು ಕೂಡ ಇದು ಖಾತ್ರಿಗೊಳಿಸುತ್ತದೆ. ದಟ್ ಈಸ್ ನಥಿಂಗ್ ಬಟ್ ಇಟ್ ಎನ್ಶೋರ್ಸ್ ದ ಸ್ಮೂತ್ ಫಂಕ್ಷನಿಂಗ್
ಆಫ್ ದ ಆಪರೇಷನ್ಸ್ ಆಫ್ ದ ಫರ್ಮ್. ಕ್ಲಿಯರ್? ಈಗ ಈ ಒಂದು ಎಗ್ರಿಮೆಂಟ್, ಒಪ್ಪಂದ ಏನಿದೆ ಅದು ಮೌಖಿಕ ಆಗಿರಬಹುದು ಅಥವಾ ಲಿಖಿತವಾಗಿರಬಹುದು. ಓಕೆ, ಈ ಒಂದು ಪಾಲುದಾರಿಕೆ ಒಪ್ಪಂದವು ಲಿಖಿತ ರೂಪದಲ್ಲಿದ್ದರೆ ಓಕೆ, ಭವಿಷ್ಯದಲ್ಲಿ ಏನು ಪಾಲುದಾರರ ಮಧ್ಯದಲ್ಲಿ ವಿವಾದಗಳು ಆದಲ್ಲಿ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ ಉಂಟಾದಲ್ಲಿ ಓಕೆ, ಈ ಒಂದು ಲಿಖಿತ ರೂಪದಲ್ಲಿರುವ ಒಪ್ಪಂದವು ಸಾಕ್ಷಿಯಾಗಿರುತ್ತದೆ. ಓಕೆ, ಸಾಕ್ಷಿಯಾಗಿ ಇದನ್ನು ಬಳಸಿಕೊಳ್ಳಬಹುದಾಗಿದೆ. ಕ್ಲಿಯರ್? ಸೊ ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್? ಹಾಗಾದರೆ ಪಾಲುದಾರಿಕೆ ಒಪ್ಪಂದ ಎಂದರೇನು? ಪಾಲುದಾರಿಕೆಯ ನಿರ್ವಹಣೆಗೆ ಸಂಬಂಧಿಸಿದ ನಿಯಮಗಳು ಹಾಗೂ ಷರತ್ತುಗಳನ್ನು ಸ್ಪಷ್ಟಪಡಿಸುವ ಲಿಖಿತ ಒಪ್ಪಂದವನ್ನು ಪಾಲುದಾರಿಕೆ ಒಪ್ಪಂದ ಎಂದು ಕರೆಯುತ್ತಾರೆ. ಕ್ಲಿಯರ್? ದ ಕಾಮನ್ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಪಾಲುದಾರಿಕೆ ಒಪ್ಪಂದವು ಸಾಮಾನ್ಯವಾಗಿ ಕೆಲವೊಂದು ಅಂಶಗಳನ್ನು ಒಳಗೊಂಡಿರುತ್ತದೆ. ಆ ಅಂಶಗಳು ಯಾವುದಾಗಿದೆ? ಸೊ a partnership deed generally includes following aspects. Clear? Some of the information will be included in the partnership deed. Now which are those informations that are included in the partnership deed? Which are the common contents of partnership deed? Let's see one by one. First one is name of the firm. Partnership deed contains the name of the firm as determined by all the partners of the partnership firm. Clear? ಸಂಸ್ಥೆಯ ಹೆಸರು. ಈಗ ಎಲ್ಲ ಪಾಲುದಾರರು ನಿಶ್ಚಯಿಸಿದ ಅಥವಾ ನಿರ್ಧರಿಸಿದ ಸಂಸ್ಥೆಯ ಹೆಸರನ್ನು ಹೊಂದಿರುತ್ತದೆ ಅಥವಾ ಒಳಗೊಂಡಿರುತ್ತದೆ. ಕ್ಲಿಯರ್? ದೆನ್ ನೇಚರ್ ಆಫ್ ಬಿಸ್ನೆಸ್ ಆ್ಯಂಡ್ ಲೊಕೇಶನ್ ಆಫ್ business. That is nothing but it includes the nature of business or the type of business which the firm proposes to undertake or which the firm proposes to be carried out. And also it includes the location of business, that is where the partnership firm should be set up. Okay, where it should be located. So the location of the business is also mentioned. ವ್ಯವಹಾರ ಸಂಸ್ಥೆಯ ಸ್ವರೂಪ ಮತ್ತು ವ್ಯವಹಾರದ ಸ್ಥಳ. ಓಕೆ, ಸೊ ಸಂಸ್ಥೆಯು ಕೈಗೊಳ್ಳಲು ಪ್ರಸ್ತಾಪಿಸುವ ವ್ಯವಹಾರದ ಸ್ವರೂಪ ಮತ್ತು ವ್ಯವಹಾರದ ಸ್ಥಳ. ದೆನ್ ಡ್ಯೂರೇಷನ್ ಆಫ್ business, that is firm's existence. If the partnership is established for a fixed period, okay, then it should be stated in the partnership deed. ವ್ಯವಹಾರದ ಅವಧಿ. ಏನಾದರೂ ಪಾಲುದಾರಿಕೆಯನ್ನು ನಿಗದಿತ ಅವಧಿಗೆ ಸ್ಥಾಪಿಸಿದರೆ ಅದು ಕೂಡ ಮೆನ್ಷನ್ ಮಾಡಬೇಕಾಗಿದೆ. ಓಕೆ, ದಟ್ ಈಸ್ ನಥಿಂಗ್ ಬಟ್ ಫರ್ಮ್ಸ್ ಎಕ್ಸಿಸ್ಟೆನ್ಸ್, ಸಂಸ್ಥೆಗಳ ಅಸ್ತಿತ್ವ. ದೆನ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಈಚ್ ಪಾರ್ಟ್ನರ್. ಓಕೆ, ಸೊ ವೈಲ್ ಎಂಟರಿಂಗ್ ಇನ್ ಟು ಎನ್ ಅಗ್ರಿಮೆಂಟ್, ಓಕೆ, or while forming a partnership, the total amount of capital that is contributed by each partner, okay, or the investment made by the each partner should be stated. ಪ್ರತಿಯೊಬ್ಬ ಪಾಲುದಾರನು ಮಾಡಿರುವ ಹೂಡಿಕೆ. ಓಕೆ, ಪ್ರತಿ ಪಾಲುದಾರರು ಒಟ್ಟು ಎಷ್ಟು ಬಂಡವಾಳವನ್ನು ಹೂಡಿಕೆ ಮಾಡಿದ್ದಾರೆ ಎಂಬುದರ ಬಗ್ಗೆ ಕೂಡ ಈ ಒಂದು ಪಾಲುದಾರಿಕೆ ಒಪ್ಪಂದವು ಒಳಗೊಂಡಿರುತ್ತದೆ. ಕ್ಲಿಯರ್? ದೆನ್ distribution of profits and losses. Here the profit and loss sharing ratio between the partners should be stated. That is, at what ratio they are going to share the profit and losses among themselves. ಲಾಭ ಮತ್ತು ನಷ್ಟಗಳ ಹಂಚಿಕೆ. ಪಾಲುದಾರರ ನಡುವಿನ ಲಾಭ ಮತ್ತು ನಷ್ಟ ಹಂಚಿಕೆಯನ್ನು ಅವರು ಹೇಗೆ ಮಾಡಿಕೊಳ್ಳುತ್ತಾರೆ, ಯಾವ ರೇಷಿಯೋ ಬೇಸಿಸ್ ಮೇಲೆ ಅವರು ಆ ಲಾಭ ಮತ್ತು ನಷ್ಟಗಳನ್ನು ಹಂಚಿಕೊಳ್ಳುತ್ತಾರೆ, ಇದು ಕೂಡ ಒಳಗೊಂಡಿರುತ್ತೆ. ದೆನ್ ಡ್ಯೂಟೀಸ್ ಆ್ಯಂಡ್ ಒಬ್ಲಿಗೇಷನ್ಸ್ ಆಫ್ ದ ಪಾರ್ಟ್ನರ್ಸ್. ಇಫ್ ದ ಪಾರ್ಟ್ನರ್ ಈಸ್ ಹ್ಯಾವಿಂಗ್ ಎನಿ ಸ್ಪೆಷಲ್ ರೈಟ್ಸ್, ದೆನ್
about it, then their duties that is to be performed by the partners, obligations and their powers of each partner of the firm will be included. ಪಾಲುದಾರರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು. ಪ್ರತಿಯೊಂದು ಪಾಲುದಾರರ ಕರ್ತವ್ಯಗಳು ಏನಾಗಿದೆ, ಅವರ ಜವಾಬ್ದಾರಿ ಏನಾಗಿದೆ, ಅದು ಕೂಡ ಪಾಲುದಾರಿಕೆ ಒಪ್ಪಂದದಲ್ಲಿ ಮೆನ್ಷನ್ ಮಾಡಬೇಕಾಗಿದೆ. Then salaries and withdrawals of partners, okay, that is payable, the salaries that is payable to the partners for the services rendered and the withdrawal of the partners must be stated. ಪಾಲುದಾರರ ಸಂಬಳ ಮತ್ತು ಹಿಂಪಡೆತಗಳು, ಅಂದರೆ ಪಾಲುದಾರರು ಸಲ್ಲಿಸಿದ ಸೇವೆಗಳಿಗೆ ಓಕೆ ಅವರಿಗೆ ಪಾವತಿಸಬೇಕಾದ ಸಂಬಳ ಮತ್ತು ಹಿಂಪಡೆತಗಳು ಇವುಗಳನ್ನು ಕೂಡ ಒಳಗೊಂಡಿರುತ್ತದೆ. ದೆನ್ ಟರ್ಮ್ಸ್ ಗವರ್ನಿಂಗ್ admission, retirement and expulsion of partner. The process of admission, the process of retirement of a partner should be stated. If any definite procedure is needed to be adopted at the time of the admission of a partner or retirement of a partner, okay, even that has to be stated in the partnership deed. ಪಾಲುದಾರಿಕೆಗೆ ಹೊಸ ಪಾಲುದಾರರ ಪ್ರವೇಶ, ನಿವೃತ್ತಿ ಮತ್ತು ವಜಾ ಮಾಡುವ ನಿಬಂಧನೆಗಳು. ಈಗ ಪಾಲುದಾರರ ಪ್ರವೇಶ ಮತ್ತು ನಿವೃತ್ತಿಯ ಸಮಯದಲ್ಲಿ ಯಾವುದಾದ್ರೂ ನಿರ್ದಿಷ್ಟ ವಿಧಾನವನ್ನು ಅಳವಡಿಸಿಕೊಳ್ಳಬೇಕಾದರೆ ಓಕೆ ಆ ಒಂದು ವಿಧಾನವನ್ನು ಕೂಡ ಏನು ಮಾಡಬೇಕು, ಪಾಲುದಾರಿಕೆ ಒಪ್ಪಂದದಲ್ಲಿ ಮೆನ್ಷನ್ ಮಾಡಬೇಕು. ಕ್ಲಿಯರ್? Then interest on capital and on drawings. So interest rate on capital and the limit of withdrawal of every partner, okay, then rate of interest to be charged must be contained. Clear? ಬಂಡವಾಳದ ಮೇಲಿನ ಬಡ್ಡಿದರ ಮತ್ತು ಹಿಂಪಡೆತದ ಮೇಲಿನ ಬಡ್ಡಿದರ ಇದನ್ನು ಕೂಡ ಒಳಗೊಂಡಿರಬೇಕು. ದೆನ್ ಪ್ರೊಸೀಜರ್ ಫಾರ್ dissolution of the firm. So at the time of dissolving the firm, what is the procedure to be followed, what is the method that has to be followed, okay, then the method of final settlement of accounts, about this it should be stated in the partnership deed. ಪಾಲುದಾರಿಕೆ ಸಂಸ್ಥೆಯ ವಿಸರ್ಜನೆಯ ವಿಧಾನ. ಒಂದು ಪಾಲುದಾರಿಕೆ ಸಂಸ್ಥೆಯು ವಿಸರ್ಜನೆಗೊಳ್ಳುವಾಗ ಅದರ ವಿಧಾನ ಏನಾಗಿದೆ ಎಂಬುದನ್ನು ಕೂಡ ಸ್ಟೇಟ್ ಮಾಡಬೇಕು. ದೆನ್ ಪ್ರಿಪರೇಷನ್ ಆಫ್ ಅಕೌಂಟ್ಸ್ ಆ್ಯಂಡ್ ಆಡಿಟಿಂಗ್. ದ ಪ್ರೊಸೀಜರ್ ಫಾರ್ ಕೀಪಿಂಗ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಆಡಿಟಿಂಗ್ ದ ಬುಕ್ಸ್ ಆಫ್ ಅಕೌಂಟ್ಸ್, ಅಬೌಟ್ ದಿಸ್ ಆಲ್ಸೋ ಇಟ್ ಶುಡ್ ಬಿ ಸ್ಟೇಟೆಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ಲೆಕ್ಕ ಪುಸ್ತಕಗಳ ತಯಾರಿಸುವಿಕೆ ಮತ್ತು ಅವುಗಳ ಪರಿಶೋಧನೆ. ಓಕೆ, ಖಾತೆಗಳನ್ನು ಇಟ್ಟುಕೊಳ್ಳುವ ವಿಧಾನಗಳು ಓಕೆ ಮತ್ತು ಅವುಗಳ ಲೆಕ್ಕ ಪರಿಶೋಧನೆಗಳು ಇದನ್ನು ಕೂಡ ಒಳಗೊಂಡಿರುತ್ತದೆ. ಮೆಥಡ್ ಆಫ್ ಸಾಲ್ವಿಂಗ್ ಡಿಸ್ಪ್ಯೂಟ್ಸ್. ನಾವು ಇನ್ ಕೇಸ್ ಇಫ್ ದ ಡಿಸ್ಪ್ಯೂಟ್ಸ್ ಅರೈಸ್ ಅಮಾಂಗ್ ದ ಪಾರ್ಟ್ನರ್ಸ್, ಹೌ ದೋಸ್ ಡಿಸ್ಪ್ಯೂಟ್ ಹ್ಯಾಸ್ ಟು ಬಿ ಸಾಲ್ವ್ಡ್. ಸೊ ದ ಮೆಥಡ್ ಆಫ್ ಸಾಲ್ವಿಂಗ್ ಡಿಸ್ಪ್ಯೂಟ್ ಆಲ್ಸೋ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ವ್ಯಾಜ್ಯಗಳನ್ನು ಪರಿಹರಿಸುವ ವಿಧಾನಗಳು. ಏನಾದರೂ ಪಾಲುದಾರರ ಮಧ್ಯದಲ್ಲಿ ವ್ಯಾಜ್ಯಗಳು ಉಂಟಾದಾಗ ಅಥವಾ ವಿವಾದಗಳು ಉಂಟಾದಾಗ ಅದನ್ನು ಹೇಗೆ ಪರಿಹರಿಸಬೇಕು, ಓಕೆ, ಸೊ ವ್ಯಾಜ್ಯಗಳನ್ನು ಪರಿಹರಿಸುವ ವಿಧಾನವನ್ನು ಕೂಡ ಈ ಒಂದು ಪಾಲುದಾರಿಕೆ ಒಪ್ಪಂದ ಒಳಗೊಂಡಿರುತ್ತದೆ. ಸೊ ದಿಸ್ ಇಸ್ ಅಬೌಟ್ ಪಾರ್ಟ್ನರ್ಶಿಪ್ ಡೀಡ್. ನೌ ದ ನೆಕ್ಸ್ಟ್ ಟಾಪಿಕ್ ಇಸ್ ರಿಜಿಸ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಪಾಲುದಾರಿಕೆ ಸಂಸ್ಥೆಯ ನೋಂದಣಿ. Now, what do you mean by registration of a partnership firm? ಪಾಲುದಾರಿಕೆ ಸಂಸ್ಥೆಯ ನೋಂದಣಿ ಎಂದರೇನು? Partnership Act 1932, here the registration of a partnership firm is not compulsory. Clear? It is optional. Registration can be done at the time of the formation or at any time during its existence. Okay, there is no compulsion that the
partnership firm has to be registered in the beginning itself. What does the registration of a partnership means then? It means entering of a firm's name in the register of the firm kept with the registrar. Okay, what does registration of the firm means? It means recording the name of the firm and its relevant prescribed particulars in the register of the firm. Okay, and this register of the firm is kept with the registrar of the firm. Now, who is said to be the registrar of the firm? He is a person who maintains the register. Clear? And this register will contain all the details of registered partnership firm. ಪಾಲುದಾರಿಕೆ ಸಂಸ್ಥೆಯ ನೋಂದಣಿ. ಈಗ 1932ರ ಭಾರತೀಯ ಪಾಲುದಾರಿಕೆಯ ಕಾಯ್ದೆಯ ಪ್ರಕಾರ ಪಾಲುದಾರಿಕೆ ಸಂಸ್ಥೆಯನ್ನು ನೋಂದಾಯಿಸುವುದು ಕಡ್ಡಾಯವಿಲ್ಲ. ಪಾಲುದಾರಿಕೆ ಸಂಸ್ಥೆಯನ್ನು ನೋಂದಾಯಿಸುವುದು ಐಚ್ಛಿಕವಾಗಿರುತ್ತದೆ. ಮತ್ತು ಈ ಒಂದು ಪಾಲುದಾರಿಕೆಯ ಸಂಸ್ಥೆಯ ನೋಂದಣಿಯು ಸಂಸ್ಥೆಯನ್ನು ಪ್ರಾರಂಭಿಸುವ ಸಂದರ್ಭದಲ್ಲಿ, ದಟ್ ಈಸ್ ಎಟ್ ದ ಟೈಮ್ ಆಫ್ ದ ಫಾರ್ಮೇಷನ್ ಆಫ್ ದ ಕಂಪನಿ, ಅಥವಾ ಸಂಸ್ಥೆಯ ಅಸ್ತಿತ್ವದ ಯಾವುದೇ ಸಮಯದಲ್ಲಿ, ಅಸ್ತಿತ್ವಕ್ಕೆ ಬಂದ ನಂತರ ಯಾವುದೇ ಸಮಯದಲ್ಲಿ ಈ ಒಂದು ಪಾಲುದಾರಿಕೆ ಸಂಸ್ಥೆಯನ್ನು ನೋಂದಾಯಿಸಬಹುದಾಗಿದೆ. ಕ್ಲಿಯರ್? ಹಾಗಾದರೆ ಪಾಲುದಾರಿಕೆ ಸಂಸ್ಥೆಯ ನೋಂದಣಿ ಎಂದರೇನು? ಸಂಸ್ಥೆಯ ಹೆಸರು ಮತ್ತು ಸಂಸ್ಥೆಗೆ ಸಂಬಂಧಿಸಿದ ನಿಗದಿತ ಮಾಹಿತಿಗಳನ್ನು ಸಂಸ್ಥೆಗಳ ನೋಂದಣಿ ಪುಸ್ತಕದಲ್ಲಿ ನಮೂದಿಸುವುದಾಗಿದೆ. ಸೊ ಸಂಸ್ಥೆಯ ನೋಂದಣಿ ಎಂದರೇನು? ಪಾಲುದಾರಿಕೆಯ ಸಂಸ್ಥೆಯ ನೋಂದಣಿ ಎಂದರೇನು? ಸಂಸ್ಥೆಯ ಹೆಸರು ಮತ್ತು ಸಂಬಂಧಿತ ನಿಗದಿತ ಮಾಹಿತಿಗಳನ್ನು ಸಂಸ್ಥೆಗಳ ನೋಂದಣಾಧಿಕಾರಿಯು ನಿರ್ವಹಿಸುವ ಸಂಸ್ಥೆಗಳ ನೋಂದಣಿ ಪುಸ್ತಕದಲ್ಲಿ ನಮೂದಿಸುವುದಾಗಿದೆ. ರಿಜಿಸ್ಟರ್ ಆಫ್ ಅ ಫರ್ಮಲ್ಲಿ ಫರ್ಮಿಂದು ಹೆಸರು, ಅದರ ಜೊತೆಗೆ ನಿಗದಿತ ಮಾಹಿತಿಗಳನ್ನು, ಸಂಸ್ಥೆಯ ನಿಗದಿತ ಮಾಹಿತಿಗಳನ್ನು ನಮೂದಿಸುವುದು ಆಗಿದೆ. ಕ್ಲಿಯರ್? ಈ ಒಂದು ರಿಜಿಸ್ಟ್ರೇಷನನ್ನು ಯಾರು ಮಾಡ್ತಾರೆ? ಸಂಸ್ಥೆಗಳ ನೋಂದಣಾಧಿಕಾರಿ ಈ ಕಾರ್ಯವನ್ನು ನಿರ್ವಹಿಸುತ್ತಾನೆ. ನೋಂದಣಾಧಿಕಾರಿಯು ಯಾರಾಗಿರ್ತಾನೆ? ಯಾರು ಪಾರ್ಟ್ನರ್ಶಿಪ್ ಫರ್ಮಿಂದು ರಿಜಿಸ್ಟರ್ ಬುಕ್ಕನ್ನು ಮೇಂಟೈನ್ ಮಾಡ್ತಾನೆ, ಆ ಒಬ್ಬ ವ್ಯಕ್ತಿಯನ್ನು ಸಂಸ್ಥೆಯ ನೋಂದಣಾಧಿಕಾರಿ ಎಂದು ಹೇಳಲಾಗುತ್ತದೆ. ಕ್ಲಿಯರ್? ನೌ, registration of partnership. The partnership firm need not get registered, isn't it? It is optional. It is not compulsory. But if the partnership firm does not get registered, then it has to face some of the consequences. Now, which are those consequences that a partnership firm, that is an unregistered partnership firm, has to face? The first one is, a partner of an unregistered firm cannot file a suit against the firm or the partner. Because a partnership firm is unregistered, no partners of an unregistered firm can file a suit in a court of law against the third parties or against the firm. Clear? Next one is, the firm cannot file a suit against the third parties. Now, an unregistered firm cannot file a suit in a court of law against the third parties for the recovery of its debt, because of its unregistration. Then, the firm cannot file a suit against its partner. Now, in case of any misdeed or mismanagement, an unregistered firm cannot file a suit against any of its partners. Even for the recovery of its debts also, the unregistered firm cannot file a case against its partners. Clear? These are the consequences that has to be faced by the unregistered partnership firm. ಈಗ ಸಂಸ್ಥೆಯನ್ನು ನೋಂದಾಯಿಸುವುದು ಕಡ್ಡಾಯವಿಲ್ಲ, isn't it? ಅದು ಆಪ್ಷನಲ್ ಆಗಿದೆ. ಬಟ್ ಏನಾದರೂ ಒಂದು ಪಾಲುದಾರಿಕೆಯ ಸಂಸ್ಥೆಯು ನೋಂದಾಯಿಸದಿದ್ದಲ್ಲಿ ಅವರು ಕೆಲವೊಂದು
ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ. ಸಂಸ್ಥೆಯ ಪಾಲುದಾರನು ಸಂಸ್ಥೆಯ ವಿರುದ್ಧ ಅಥವಾ ಇನ್ನಿತರ ಪಾಲುದಾರರ ವಿರುದ್ಧ ದಾವೆಯನ್ನು ಹೂಡುವಂತಿಲ್ಲ. ಓಕೆ, ಇನ್ ಕೇಸ್ ಆಫ್ ರಿಕವರಿ ಆಫ್ ಕ್ಲೇಮ್ಸ್, ಓಕೆ, ಯಾವುದೇ ಕ್ಲೇಮ್ಸನ್ನು ರಿಕವರಿ ಮಾಡ್ಕೊಳ್ಬೇಕಂದ್ರೂ ಕೂಡ ಇವರು ಏನು ಮಾಡಲಿಕ್ಕಾಗೋದಿಲ್ಲ, ಸಂಸ್ಥೆಯ ವಿರುದ್ಧ ಅಥವಾ ಇತರ ಪಾಲುದಾರರ ವಿರುದ್ಧ ದಾವೆಯನ್ನು ಹೂಡುವಂತಿಲ್ಲ. ವೈ? ಬಿಕಾಸ್ ಇಟ್ ಈಸ್ ಅನ್ರಿಜಿಸ್ಟರ್ಡ್. ದೆನ್ ಸಂಸ್ಥೆಯು ಮೂರನೇ ವ್ಯಕ್ತಿಗಳ ವಿರುದ್ಧ ದಾವೆಯನ್ನು ಹೂಡುವಂತಿಲ್ಲ. ಈಗ ಇನ್ ಕೇಸ್ ಆಫ್ ರಿಕವರಿ ಆಫ್ ಇಟ್ಸ್ ಡೆಟ್ಸ್, ಓಕೆ, ಡೆಟ್ಸನ್ನು ರಿಕವರಿ ಮಾಡುವ ಪೆಂಡಿಂಗ್ ಇದ್ದರೆ ಸಂಸ್ಥೆಯು ಮೂರನೇ ವ್ಯಕ್ತಿಗಳ ವಿರುದ್ಧ ದಾವೆಯನ್ನು ಹೂಡುವಂತಿಲ್ಲ. ಬಿಕಾಸ್ ಇಟ್ ಈಸ್ ಅನ್ರಿಜಿಸ್ಟರ್ಡ್. ಸಂಸ್ಥೆಯು ಪಾಲುದಾರರ ವಿರುದ್ಧ ದಾವೆಯನ್ನು ಹೂಡುವಂತಿಲ್ಲ. ಏನಾದರೂ ಡಿಸ್ಪ್ಯೂಟ್ಸ್ ಆಯಿತು ಅಥವಾ ಯಾವುದಾದ್ರೂ ಪಾಲುದಾರನು ಏನಾದರೂ ಮಿಸ್ಡೀಡ್ ಮಾಡಿದರೆ ಒಂದು ಸಂಸ್ಥೆಯಲ್ಲಿ, ಅವನ ವಿರುದ್ಧ ಕೂಡ ದಾವೆಯನ್ನು ಹೂಡುವಂತಿಲ್ಲ. ಓಕೆ, ಸೊ ಒಂದು ಪಾಲುದಾರಿಕೆ ಸಂಸ್ಥೆಯು ನೋಂದಾಯಿಸದಿದ್ದಲ್ಲಿ, ಓಕೆ, ಈ ಎಲ್ಲ ಪರಿಣಾಮಗಳನ್ನು ಅವರು ಅನುಭವಿಸಬೇಕಾಗುತ್ತದೆ ಅಥವಾ ಎದುರಿಸಬೇಕಾಗುತ್ತದೆ. ಕ್ಲಿಯರ್? ಸೊ ಇಟ್ ಈಸ್ ಬೆನಿಫಿಷಿಯಲ್ ಆರ್ ಇಟ್ ಈಸ್ ಗುಡ್ ಇಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಇಸ್ ರಿಜಿಸ್ಟರ್ಡ್. ಹೀಗಾಗಿ ಈ ಒಂದು ಪರಿಣಾಮಗಳ ದೃಷ್ಟಿಯಿಂದ, ಓಕೆ, ಸಂಸ್ಥೆಯನ್ನು ನೋಂದಾಯಿಸುವುದು ಸೂಕ್ತವಾಗಿದೆ. ನೆಕ್ಸ್ಟ್ ಒನ್ ಇಸ್ ಪ್ರೊಸೀಜರ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ registration. Now, in order to get a partnership firm registered, or what are the steps that has to be followed for the registration of a partnership firm? Submit an application to the registrar. That is, in order to get partnership registered, okay, an application in prescribed form must be filled with the registrar of the firms. Clear? Now we all know that registrar is a person who maintains a register in which all the details of the registered partnership firm is mentioned, isn't it? So a partnership firm should submit an application to the registrar of the firm. Now what this application should contain? It should contain following information or following particulars. That is the name of the firm, okay, the principal place of the business of the firm, that is nothing but the location of the firm, then name of the other places where the firm's business is carried on. The full name of each partners and permanent address of each partner should be included in the application. Then the date on which each partner joined the firm, then duration of partnership, if any. That is, if the partnership is formed for a fixed period, then the duration of partnership should be mentioned. So all these details should be included in the application form, and this application should be signed and verified by each partner of the partnership firm. Clear? Then after signing and verifying the application, okay, it is to be submitted to the registrar of the firms, okay, and it is submitted to the registrar of the firms of the area in which the main office of the firm's business is situated. The next step is pay the fees. That is, along with the submission of the application to the registrar of the firm, okay, the registration fee is also deposited along with the application. Okay, then after the submission, once the submission of an application is done, the registrar will examine the application whether all the information given in the application is proper or not. Okay, then if the registrar is satisfied that everything is in order and all the legal formalities have been completed, he will make an entry in the register of firms. Clear? And after that, he will issue a certificate of registration. Also, if there is any change in the information submitted, then at the time of registration itself, the partners should communicate it with the registrar of the firm. Clear? So what is the procedure? First, they should submit an application to the registrar, and the application will contain several information, isn't it?
So all those information should be included in an application. It should be signed and verified by each partner of the partnership firm, and it should be submitted to the registrar, isn't it? Now, along with submitting the application to the registrar of the firm, the registration fee is also to be deposited, isn't it? Then, after the submission of the application, along with the registration fee, what the registrar will do, he will examine the application. He will see whether everything is correct or no. If he is satisfied that everything is in order, he will make an entry in the register of firms. Clear? And then he will issue a certificate of registration. Clear? So these are the steps included in the registration of a partnership firm. ಸಂಸ್ಥೆಯನ್ನು ನೋಂದಾಯಿಸುವ ವಿಧಾನಗಳು. ಈಗ ಪಾಲುದಾರಿಕೆ ಸಂಸ್ಥೆಯನ್ನು ನೋಂದಾಯಿಸುವಾಗ ಕೆಲವೊಂದು ವಿಧಾನಗಳನ್ನು ಫಾಲೋ ಮಾಡಬೇಕಾಗತ್ತೆ. ಆ ಪ್ರೊಸೀಜರ್ಸ್ ಏನಾಗಿದೆ? ಫಸ್ಟ್ ಒನ್, ನಿಗದಿತ ನಮೂನೆಯಲ್ಲಿ ಸಂಸ್ಥೆಯ ನೋಂದಣಾಧಿಕಾರಿಗೆ ಅರ್ಜಿಯನ್ನು ಸಲ್ಲಿಸುವುದು. ಸೊ ಪಾಲುದಾರರು ಏನು ಮಾಡಬೇಕಾಗಿದೆ? ನಿಗದಿತ ನಮೂನೆಯಲ್ಲಿ ಇನ್ ಅ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಸಂಸ್ಥೆಯ ನೋಂದಣಾಧಿಕಾರಿಗೆ, ಫರ್ಮಿಂದು ರಿಜಿಸ್ಟ್ರಾರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಈ ಒಂದು ಅರ್ಜಿಯು ಕೆಲವೊಂದು ವಿವರಗಳನ್ನು ಒಳಗೊಂಡಿರುತ್ತದೆ. ಆ ವಿವರಗಳು ಯಾವುದಾಗಿದೆ? ಸಂಸ್ಥೆಯ ಹೆಸರು, ಸಂಸ್ಥೆಯ ಸ್ಥಳ, ಎಲ್ಲಿ ಈ ಒಂದು ಪಾಲುದಾರಿಕೆ ಸಂಸ್ಥೆಯು ನೆಲೆಗೊಳ್ಳುತ್ತದೆ, ಆ ಸ್ಥಳ, ದೆನ್ ಸಂಸ್ಥೆಯ ಕಾರ್ಯನಿರ್ವಹಿಸುವ ಇತರ ಸ್ಥಳಗಳ ಹೆಸರು, ಅದರ ಜೊತೆಗೆ ಸಂಸ್ಥೆಗೆ ಪಾಲುದಾರರ ಸೇರ್ಪಡೆಯ ದಿನಾಂಕ, ಯಾವ ದಿನ ಒಬ್ಬ ಪಾಲುದಾರರು ಒಂದು ಫರ್ಮಿಗೆ ಜಾಯ್ನ್ ಆಗ್ತಾರೆ ಆ ಒಂದು ಡೇಟ್ ಇರಬೇಕು. ಮತ್ತು ಪಾಲುದಾರರ ಹೆಸರು ಮತ್ತು ವಿಳಾಸ, ಪ್ರತಿಯೊಬ್ಬ ಪಾಲುದಾರರ ಹೆಸರು, ಪೂರ್ತಿ ಹೆಸರು ಮತ್ತು ಅವರ ವಿಳಾಸ, ಅದರ ಜೊತೆಗೆ ಪಾಲುದಾರಿಕೆಯ ಕಾಲಾವಧಿ, ದಟ್ ಈಸ್ ನಥಿಂಗ್ ಬಟ್ ಈಗ ಏನಾದರೂ ಒಂದು ಪಾರ್ಟ್ನರ್ಶಿಪ್ಪನ್ನು ಫಿಕ್ಸ್ಡ್ ಪೀರಿಯಡಿಗೆ ಫಾರ್ಮ್ ಮಾಡಿದರೆ ಆ ಒಂದು ಪಾಲುದಾರಿಕೆಯ ಅವಧಿ ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಈ ಅರ್ಜಿಯು ಎಲ್ಲ ಪಾಲುದಾರರ ಸಹಿಯನ್ನು ಒಳಗೊಂಡಿರಬೇಕು. ಕ್ಲಿಯರ್? ಸೊ ಈ ಒಂದು ಅರ್ಜಿಯು ಈ ಎಲ್ಲ ಅಂಶಗಳನ್ನು ಅಥವಾ ವಿವರಗಳನ್ನು ಒಳಗೊಂಡಿರಬೇಕು. ಕ್ಲಿಯರ್? ಅದರ ಜೊತೆಗೆ ಈ ಒಂದು ಅರ್ಜಿಯ ಮೇಲೆ ಎಲ್ಲ ಪಾಲುದಾರರ ಸಹಿ ಇರಬೇಕು. ನಿಗದಿತ ಶುಲ್ಕವನ್ನು ನೋಂದಣಾಧಿಕಾರಿಗಳು ಪಾವತಿಸುವುದು. ಈಗ ಅರ್ಜಿಯನ್ನು ಸಲ್ಲಿಸುವುದರ ಜೊತೆಗೆ ಅವರು ನಿಗದಿತ ಶುಲ್ಕವನ್ನು ನೋಂದಣಾಧಿಕಾರಿಗಳಿಗೆ ಪಾವತಿಸಬೇಕು. ಅರ್ಜಿಯನ್ನು ಕೊಡುವಾಗ ಅದರ ಜೊತೆಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಎಷ್ಟು ಫೀಸ್ ಆಗತ್ತಲ್ಲ ಆ ಫೀಸನ್ನು ಕೂಡ ನೋಂದಣಾಧಿಕಾರಿಗೆ ಅವರು ಪಾವತಿಸಬೇಕು. ಕ್ಲಿಯರ್? ದೆನ್ ಅರ್ಜಿಯ ಅನುಮೋದನೆ, ಸಂಸ್ಥೆಯ ನೋಂದಣಾಧಿಕಾರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಅರ್ಜಿಯನ್ನು ಸಲ್ಲಿಸುವುದರ ಜೊತೆಗೆ ನಿಗದಿತ ಶುಲ್ಕವನ್ನು ಕೂಡ ಪಾವತಿಸಬೇಕಾಗಿದೆ. ಕ್ಲಿಯರ್? ಒಂದ್ಸಲ ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಮತ್ತು ಶುಲ್ಕವನ್ನು ಪಾವತಿಸಿದ್ದಲ್ಲಿ ನೋಂದಣಾಧಿಕಾರಿಗೆ, ಆ ನೋಂದಣಾಧಿಕಾರಿಯು ಏನು ಮಾಡ್ತಾನೆ? ಸರಿಯಾಗಿ ಎಕ್ಸಾಮೈನ್ ಮಾಡ್ತಾನೆ. ಎಲ್ಲವೂ ಆರ್ಡರಲ್ಲಿದೆ, ಎಲ್ಲ ಲೀಗಲ್ ಫಾರ್ಮ್ಯಾಲಿಟೀಸನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಒಪ್ಪಿಗೆಯನ್ನು ನೀಡುತ್ತಾನೆ. ಒಪ್ಪಿಗೆಯ ನಂತರ ಸಂಸ್ಥೆಯ ನೋಂದಣಾಧಿಕಾರಿಯು ಏನು ಮಾಡಬೇಕು? ಸಂಸ್ಥೆಯ ಹೆಸರನ್ನು ಸಂಸ್ಥೆಯ ವಹಿಯಲ್ಲಿ ಅಂದರೆ ರಿಜಿಸ್ಟರ್ ಆಫ್ ಫರ್ಮ್ಸಲ್ಲಿ ನಮೂದಿಸಬೇಕು. ಕ್ಲಿಯರ್? ಮತ್ತು ಸಂಸ್ಥೆಯ ನೋಂದಣಿ ಪ್ರಮಾಣ ಪತ್ರವನ್ನು ನೀಡಬೇಕು. ಕ್ಲಿಯರ್? ಸೊ ದಿಸ್ ಇಸ್ ದ ಪ್ರೊಸೀಜರ್ ಆಫ್ registration of partnership firm. So in today's class you have learnt about partnership deed and registration of a partnership firm, isn't it? ಪಾಲುದಾರಿಕೆ ಒಪ್ಪಂದ ಮತ್ತು ಪಾಲುದಾರಿಕೆ ಸಂಸ್ಥೆಯ ನೋಂದಣಿ. In the previous class you have learnt about types of partners and types of partnership: active partner, sleeping partner, nominal partner, secret partner, partner by estoppel and partner by holding out. Now you have to know something about minor as a partner, ಅಪ್ರಾಪ್ತ ಪಾಲುದಾರ. Now who is said to be a minor partner?
A minor partner is the one who has not attained the age of 18 years. ಓಕೆ, ಅಪ್ರಾಪ್ತ ಪಾಲುದಾರ ಎಂದರೆ ಯಾರು? 18 ವರ್ಷಕ್ಕಿಂತ ಕಡಿಮೆ ವಯಸ್ಸನ್ನು ಹೊಂದಿರುವ ಪಾಲುದಾರರನ್ನು ಓಕೆ ಅಪ್ರಾಪ್ತ ಪಾಲುದಾರರೆಂದು ಕರೆಯುತ್ತಾರೆ. ನಾವು ಹಿಯರ್ the minors cannot enter into an agreement and form a partnership. ಓಕೆ, ಅಪ್ರಾಪ್ತ ಪಾಲುದಾರರು ಪಾಲುದಾರಿಕೆಯನ್ನು ಸ್ಥಾಪಿಸಲು ಆಗುವುದಿಲ್ಲ. ಕ್ಲಿಯರ್? If a partnership has to be formed, then two major partners have to enter into an agreement and form a partnership, but with the mutual consent of all the partners. Okay, here a minor can be admitted to the benefits of a partnership firm. In case of liability, okay, the liability of minor partner will be limited. That is, the liability will be limited to the extent of the capital that is been contributed by him in the firm. Clear? And but he will not be eligible to take an active part in the management of the firm because he is a minor below the age of 18 years. Clear? Thus, a minor can share only the profits of the firm, but he cannot be asked to bear the losses of the firm. But if he wishes to, he can inspect the accounts of the firm. Clear? Okay, once he attains the age of 18 years, he has to give the public notice within the 6 months of attaining majority, whether he want to become a partner in the firm or no. Clear? But if he fails to do so, if he fails to give the public notice of his decision, okay, within the time period, that is within 6 months of attaining his majority, okay, he will be treated as a full-fledged partner and will become, okay, he will be treated as a partner of the firm, okay, and he will be liable to the debts of the firm to an unlimited extent. That is, he will be personally liable to pay off the debts. Clear? ಇತರ ಪಾಲುದಾರರ ಪರಸ್ಪರ ಒಪ್ಪಿಗೆಯಿಂದ ಓಕೆ ಈ ಒಂದು ಅಪ್ರಾಪ್ತ ಪಾಲುದಾರನು ಪಾಲುದಾರಿಕೆ ಸಂಸ್ಥೆಯ ಪ್ರಯೋಜನಕ್ಕಾಗಿ ಸಂಸ್ಥೆಗೆ ಸೇರಿಸಿಕೊಳ್ಳಬಹುದು. ಓಕೆ, ಇಂತಹ ಸಂದರ್ಭದಲ್ಲಿ ಅಪ್ರಾಪ್ತ ಪಾಲುದಾರನ ಜವಾಬ್ದಾರಿಯು ಸಂಸ್ಥೆಯಲ್ಲಿ ತೊಡಗಿಸಿರುವ ಬಂಡವಾಳಕ್ಕೆ ಹಾಗೂ ಸಂಸ್ಥೆಗೆ ಮಾತ್ರ ಸೀಮಿತವಾಗಿರುತ್ತದೆ. ಅಂದರೆ ಇಲ್ಲಿ ಅಪ್ರಾಪ್ತ ಪಾಲುದಾರನು ಇಂತಹ ಸಂದರ್ಭದಲ್ಲಿ ಮಿತ ಹೊಣೆಗಾರಿಕೆಯನ್ನು ಹೊಂದಿರುತ್ತಾನೆ. ಓಕೆ, ಮತ್ತು ಈ ಒಬ್ಬ ಪಾಲುದಾರನು ಸಂಸ್ಥೆಯ ನಿರ್ವಹಣೆಯಲ್ಲಿ ಭಾಗವಹಿಸಲು ಆಗುವುದಿಲ್ಲ. ಓಕೆ, ಅವನು ಅಪ್ರಾಪ್ತ ಮೈನರ್ ಆಗಿರುವುದರಿಂದ ಸಂಸ್ಥೆಯ ನಿರ್ವಹಣೆಯಲ್ಲಿ ಅವನು ಭಾಗವಹಿಸುವ ಹಾಗೆ ಇಲ್ಲ. ಸಂಸ್ಥೆಯಲ್ಲಿ ಲಾಭ ನಷ್ಟಗಳು ಉಂಟಾದಾಗ ಈ ಒಂದು ಅಪ್ರಾಪ್ತ ಪಾಲುದಾರನು ಬರೀ ಲಾಭವನ್ನು ಮಾತ್ರ ಹಂಚಿಕೊಳ್ಳುತ್ತಾನೆ. ಕ್ಲಿಯರ್? ಅವನು ಆ ನಷ್ಟವನ್ನು ಎದುರಿಸಬೇಕಾಗಿರುವುದಿಲ್ಲ. ಕ್ಲಿಯರ್? ಇದರ ಜೊತೆಗೆ ಏನಾದರೂ ಅವನು ಇಚ್ಛಿಸಿದ್ದಲ್ಲಿ ಓಕೆ ಅವನು ಲೆಕ್ಕ ಪುಸ್ತಕಗಳನ್ನು ಕೂಡ ಪರಿಶೀಲಿಸಬಹುದು. ಒನ್ಸ್ ದ ಮೈನರ್ ರೀಚ್ ದ ಮೆಜಾರಿಟಿ, ಹೀಸ್ ಪೊಸಿಷನ್ ಆರ್ ದ ಸ್ಟೇಟಸ್ ಚೇಂಜಸ್. ಓಕೆ, ಪ್ರಾಪ್ತ ವಯಸ್ಸಿಗೆ ಬಂದ ನಂತರ ಅಪ್ರಾಪ್ತ ಪಾಲುದಾರನು ಏನು ಮಾಡಬಹುದಾಗಿದೆ? ಸಂಸ್ಥೆಯಲ್ಲಿ ಏನಾದರೂ ಅವನಿಗೆ ಪಾಲುದಾರನಾಗಿ ಇರಲು ಅವನು ಇಚ್ಛಿಸುತ್ತಾನೆ ಅಂದರೆ ಅಪ್ರಾಪ್ತ ಪಾಲುದಾರನು ಪ್ರಾಪ್ತ ವಯಸ್ಸಿಗೆ ಬಂದ ನಂತರ ಓಕೆ ಅವನ ಸ್ಥಾನಮಾನ ಬದಲಾವಣೆ ಆಗುತ್ತದೆ. ಅಂದರೆ ಅವನು ಈಗ ಡಿಸೈಡ್ ಮಾಡಬೇಕಾಗಿದೆ. ಒಂದ್ಸಲ ಅವನು 18 ಇಯರ್ಸನ್ನು ಅಟೆಂಡ್ ಮಾಡಿದ ತಕ್ಷಣ ಅವನು ಪಾಲುದಾರಿಕೆಯ ಸಂಸ್ಥೆಯ ಪಾಲುದಾರನಾಗಿರಲು ಬಯಸುತ್ತಾನೆ ಅಥವಾ ಇಲ್ಲ ಎಂಬುದನ್ನು ಅವನು ಡಿಸೈಡ್ ಮಾಡಬೇಕಾಗಿರುತ್ತೆ. ಕ್ಲಿಯರ್? ತೀರ್ಮಾನ ಮಾಡಬೇಕಾಗಿರುತ್ತೆ. ಹೀಗಾಗಿ ಅವನು ಪ್ರಾಪ್ತ ವಯಸ್ಸಿಗೆ ಬಂದ ನಂತರ ಓಕೆ 6 ತಿಂಗಳ ಒಳಗಡೆ ತನ್ನ ನಿರ್ಧಾರದ ಕುರಿತು ಸಾರ್ವಜನಿಕ ಸೂಚನೆಯೊಂದನ್ನು ಪಬ್ಲಿಕ್ ನೋಟಿಸನ್ನು ನೀಡಬೇಕಾಗತ್ತೆ. ಏನಾದರೂ ಅವನು ಈ 6 ತಿಂಗಳ ಒಳಗೆ ತನ್ನ ನಿರ್ಧಾರದ ಬಗ್ಗೆ ಪಬ್ಲಿಕ್ ನೋಟಿಸ್ ಮುಖಾಂತರ ನೀಡದಿದ್ದರೆ ಓಕೆ ಅವನು ಸಂಪೂರ್ಣ ಪಾಲುದಾರನೆಂದು ಪರಿಗಣಿಸಲಾಗುತ್ತದೆ. ಕ್ಲಿಯರ್? ಪಾಲುದಾರಿಕೆ ಸಂಸ್ಥೆಯ ಇತರ ಪಾಲುದಾರರಂತೆ ಅಂದರೆ ಸಂಸ್ಥೆಯ ಸಾಲಗಳಿಗೆ ಅವನು ಕೂಡ ಅಪರಿಮಿತವಾಗಿ ಹೊಣೆಗಾರನಾಗಿರುತ್ತಾನೆ.